ಹಾಯ್ ಮೈ ಡಿಯರ್ ಕ್ಯೂಟೀಸ್ ಆ್ಯಂಡ್ ಬ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನಗನ್ನು ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ. ನಾವು ಮಂಗಳವಾರದಿಂದ ಈ ಮಹದೇಶ್ವರ ಪಾದಯಾತ್ರೆಗೆ ಹೋಗ್ತೀವಿ ಅಂತೇಳಿ. ಪಾದಯಾತ್ರೆಗೆ ಹೋಗೋದಕ್ಕೆ ಮೊದಲೇ ನಾನು ಒಂದು 5 days ಅಂತಲೇ ಮನೆಯೆಲ್ಲ ಕ್ಲೀನಿಂಗ್ ಇರುತ್ತಲ್ಲ, ಅದರ ತಯಾರಿಯನ್ನು ಯಾವ ರೀತಿಯಾಗೆಲ್ಲ ಮಾಡಿಕೊಂಡೆ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ಲೈಫ್ ಸ್ಟೈಲ್ ಬಂದುಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ರೀತಿಯಾಗಿ ಇರುತ್ತೆ. ಕೆಲವ್ರಿಗೆ ಫ್ರೀಯಾಗಿರುತ್ತೆ, ಬೇಗ ಬೇಗ ಪ್ರಿಪ್ರೇಷನ್ ಮಾಡ್ಕೋಬೋದು. ಬಟ್ ಕೆಲವ್ರಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಮಕ್ಕಳಿರೋರಿಗೆ, ಈ ಗೃಹಿಣಿಯರಿಗೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ತಕ್ಕಂಥದ್ದು ಕಷ್ಟನೇ ಆಗುತ್ತೆ. ಎಲ್ಲವನ್ನು ನಾನು ಸಹ ಹಾಗೆಯೇ ಇವಾಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದಾದ ನಂತರನೇ ನಾನು ಏನೇ ಒಂದು ಪ್ರಿಪ್ರೇಷನ್ ಇದ್ರೂ, ಏನೇ ಒಂದು ಕ್ಲೀನಿಂಗ್ ಇದ್ರೂ ಸಹ ಮಾಡ್ಕೋಬೇಕು. ಮಕ್ಕಳೆಲ್ಲ ಕ್ಲಾಸಿಗೆ ಕಳಿಸಾದ ನಂತರನೇ ನಾನು ಪ್ರಿಪ್ರೇಷನನ್ನು ಮಾಡ್ಕೊಳ್ತೀನಿ. 1-2 ಅವರ್ ಟೈಮ್ ಸಿಗುತ್ತೆ ನನಗೆ. ಆ 1-2 ಅವರಲ್ಲಿ ನಾನು ಏನು ಕ್ಲೀನಿಂಗ್ ಕೆಲಸಗಳಿರುತ್ತೋ ಅಂಥ ಕ್ಲೀನಿಂಗ್ ಕೆಲಸಗಳನ್ನು ನಾನು ಈ ಟೈಮಲ್ಲಿ ಮುಗಿಸ್ಕೊಬಿಡ್ತೀನಿ. ಹಾಗೆಯೇ ಒಂದೇ ದಿನಕ್ಕೆ ಎಲ್ಲ ಒಂದು ಕೆಲಸಗಳನ್ನು ಸಹ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಂದೊಂದು ದಿನ ಒಂದೊಂದು ಕ್ಲೀನಿಂಗ್ಗಳನ್ನು ನಾನು ಮಾಡ್ಕೊಳ್ತಾ ಹೋಗ್ತೀನಿ. ನಾನು ಒಂದು ವೀಕ್ ಅಂತಲೇ, ಒಂದು 2-3 days ಅಥವಾ 1 week ಅಂತ ಮುಂಚೆನೇ ರೆಡಿ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ ಡೇ ಬಂದುಬಿಟ್ಟು ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ಮನೆಯಲ್ಲಿ ಏನಾದ್ರೂ ಜೇಡರ ಬಲೆಗಳೇನಾದರೂ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ. ಹಾಗೆಯೇ ಅದನ್ನೆಲ್ಲ ಕ್ಲೀನ್ ಮಾಡಿದ ನಂತರ ಬೆಡ್ಶೀಟ್ಗಳನ್ನೆಲ್ಲ ತೊಳೆಯೋದಕ್ಕೆ ಹಾಕಿದ್ದೆ. ಯಾಕಂದರೆ ಪಾದಯಾತ್ರೆಗೆ ತಗೊಂಡೋಗೋದಕ್ಕೆ ಬೆಡ್ಶೀಟು ಸಹ ಬೇಕಾಗುತ್ತೆ. ಹಾಗಾಗಿ ಅದನ್ನು ಸಹ ಒಟ್ಟಿಗೆ ತೊಳೆಯೋದಕ್ಕೆ ಹಾಕಿದ್ದೆ. ಫಸ್ಟ್ ಡೇ ಆ ಒಂದು ಕೆಲಸವನ್ನು ಮುಗಿಸ್ಕೊಂಡೆ. ಅದಾದ ನಂತರ ನಾನು ಡೇ ಬೈ ಡೇ ನೆಕ್ಸ್ಟ್ ಡೇ ಬಂದುಬಿಟ್ಟು ಅಡುಗೆ ಮನೆ ಎಲ್ಲವನ್ನು ಸಹ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ದಿನ TV ಯೂನಿಟನ್ನು ಸಹ ಕ್ಲೀನ್ ಮಾಡಿ ಬಿಟ್ಟಿದ್ದೆ. ಇದಾದ ನಂತರ ನೆಕ್ಸ್ಟ್ ಇವಾಗ ರೂಮಲ್ಲಿರ್ತಕ್ಕಂಥ ವಿಂಡೋಸ್ನೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ವಿಂಡೋಸ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆಯೇ ಬೆಡ್ ಸ್ಪ್ರೆಡ್ಸ್ ಎಲ್ಲ ಮತ್ತು ಸೋಫಾ ಕವರ್ಸು, ಹಾಸಿಗೆ ಕವರ್ಸು ಇದೆಲ್ಲವನ್ನು ಸಹ ತೆಗಿಬೇಕಿತ್ತು. ದಿವಾನ ಕವರ್ಸ್ ಎಲ್ಲ ಇತ್ತು, ಎಲ್ಲವನ್ನು ತೆಗೆದೆ. ಅದಾದ ನಂತರ ಮಗ ಬಂದ. ಇವಾಗ ಸಾಮಾನ್ಯವಾಗಿ ಎಷ್ಟೋ ಮನೆಗಳಲ್ಲಿ ಮಕ್ಕಳುಗಳು ಕೆಲಸನೇ ಮಾಡಿಕೊಡಲ್ಲ ಅಂತ ಹೇಳ್ತಾ ಇರ್ತೀರಲ್ವ. ಬಟ್ ನಮ್ಮ ಮನೇಲಿ ಆ ಥರದ್ದೆಲ್ಲ ಏನಿಲ್ಲ. ಏನೇ ಕೆಲಸ ಮಾಡ್ತಾಯಿದ್ರು ನನ್ನ ಮಗ ಅವನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನು ಅವನು ಮಾಡಿಕೊಡ್ತಾನೆ. ಅಂದರೆ ನಾವು ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸ್ತಾವೋ ಆ ರೀತಿಯಾಗಿ ಆಗುತ್ತಷ್ಟೇ. ಮತ್ತು ಅವನು ಒಳಗಡೆ ಎಲ್ಲ ಕ್ಲೀನ್ ಮಾಡುವಷ್ಟರಲ್ಲಿ ನಾನು ಹೊರಗಡೆ ಇರ್ತಕ್ಕಂಥ ಹಾಲಲ್ಲಿರ್ತಕ್ಕಂಥ ವಿಂಡೋಸ್ಗಳನ್ನು ಕ್ಲೀನ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಬಂದೆ. ನಾನು ವಿಂಡೋಸ್ ಎಲ್ಲ ಕ್ಲೀನ್ ಮಾಡಾದ ನಂತರ ಸೋಫಾ ಕವರ್ಸು ಮತ್ತು ದಿವಾನ ಕವರ್ಸು ಎಲ್ಲವನ್ನು ಸಹ ಅವನೇ ಸೆಟ್ ಮಾಡಿ ಬಿಟ್ಟ. ಆಲ್ಮೋಸ್ಟ್ ಮನೆ ಕೆಲಸಗಳನ್ನೆಲ್ಲ ಮುಗಿಸಿದ್ದಾಗಿತ್ತು. ಇವಾಗ ಅದ್ರ ನಾಳೆ ಅಂಥೇಳಿ ನಾನು ದೇವ್ರ ಮನೇನ ಸಹ ಕ್ಲೀನ್ ಮಾಡ್ಕೊಳ್ಳೋಣ, ಮತ್ತು ಟೈಮ್ ಸಾಕಾಗಲ್ಲ ಅಂಥೇಳಿ ಆಲ್ರೆಡಿ 2 days ನಾನು ಗೃಹ ಪ್ರವೇಶ ಇತ್ತಂತೇಳಿ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹೋಗ್ಬಿಟ್ಟಿದ್ದೆ. ಹಾಗಾಗಿ ನಂಗೆ ಟೈಮ್ ಸಾಕಾಗಿರಲಿಲ್ಲ. ಇವತ್ತು ಮಂಡೆಯಿಂದ ಸ್ವಲ್ಪ ದೇವ್ರ ಮನೆಯೂ ಸಹ ಕ್ಲೀನ್ ಮಾಡಿಬಿಡೋಣ, ಮತ್ತು ಟ್ಯೂಸ್ಡೇಗೆ ದೀಪ ಎಲ್ಲ ಹಚ್ಚಿ ಹೋಗೋದಕ್ಕೆ ರೆಡಿ ಆಗುತ್ತೆ ಅಂಥೇಳಿ ನಾನು ದೇವ್ರ ಪಾತ್ರೆಗಳನ್ನು, ಸಾಮಾನುಗಳನ್ನೆಲ್ಲನ ಕ್ಲೀನ್ ಮಾಡೋಣ ಅಂಥೇಳಿ ಇವತ್ತು ದೇವ್ರ ಸಾಮಾನನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸಾಮಾನ್ಯವಾಗಿ ಇವಾಗ ದೇವ್ರ ಸಾಮಾನನ್ನು ಕ್ಲೀನ್ ಮಾಡಬೇಕಾದ್ರೆ ಮೊದಲೆಲ್ಲ ನಾನು ಬೇರೆ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಈ ಮೊಸರು ಹಾಕ್ಕೊಂಡು ಕ್ಲೀನ್ ಮಾಡ್ತಕ್ಕಂಥದ್ದು, ಅಥವಾ ಅರಿಶಿನ ಹಾಕ್ಕೊಂಡು ಕ್ಲೀನ್ ಮಾಡ್ತಕ್ಕಂಥದ್ದು, ಇಲ್ಲ ಅಂತೇಳಿದ್ರೆ ಕಡಲೆ ಹಿಟ್ಟು, ಇಲ್ಲ ಅಂತೇಳಿದ್ರೆ ಗೋಧಿ ಹಿಟ್ಟು, ಈ ರೀತಿ ಎಲ್ಲವನ್ನು ವೀಡಿಯೋಗಳನ್ನು ತೋರಿಸ್ತಾರಲ್ವ. ಈ ರೀತಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಸಹ ನಾನು ಟ್ರೈ ಮಾಡಿದೆ 1-2-3 ಸಲ. ಅದೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರನೇ ಪಾತ್ರೆ ಸಾಮಾನುಗಳು ಚೆನ್ನಾಗಿರುತ್ತೆ. ಕ್ಲೀನ್ ಎಲ್ಲ ಆದಾದ ನಂತರ ಬೆಳಗ್ಗೆ ಮತ್ತೆ ನಾವು ಪೂಜೆ ಅಷ್ಟರಲ್ಲಿ ನೋಡುವಷ್ಟರಲ್ಲಿ ಪಾತ್ರೆಗಳೆಲ್ಲ ತುಂಬ ಕಪ್ಪಾಗಿಬಿಟ್ಟಿರುತ್ತೆ. ಹಾಗಾಗಿ ನಾನಿವಾಗ ಅದನ್ನೆಲ್ಲ ಯೂಸ್ ಮಾಡ್ತಕ್ಕಂಥದ್ದನ್ನು ಬಿಟ್ಟಿದ್ದೀನಿ. ಜಸ್ಟ್ ಸ್ವಲ್ಪ ರಂಗೋಲಿ ಪೌಡರನ್ನು ಯೂಸ್ ಮಾಡ್ಕೊಳ್ತೀನಿ. ಅದ್ರ ಜೊತೆ ಪಿತಾಂಬರಿ ಮತ್ತು ಸಬೀನವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೌಡ್ರನ್ನು ಸೇರಿಸ್ಕೊಳ್ತೀನಿ. ಅದಾದ ನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತೀನಿ. ಮೊದಲಿಗೆ ಹುಣಸೆ ಹಣ್ಣನ್ನು ತಗೊಂಡು ಎಲ್ಲ ಪಾತ್ರೆಗಳು ನಾನು ಲಾಸ್ಟ್ ಇವಾಗ ತೊಳೆದೊಂದು 15 days ಆಗಿತ್ತು. 15 daysಯಿಂದನೂ ನೋಡಿ ಎಷ್ಟು ಚೆನ್ನಾಗಿದೆ ಪಾತ್ರೆಗಳು, ಒಂದು ಚೂರೂ ಸಹ ಕಪ್ಪಾಗಲ್ಲ. ಫಸ್ಟಿಗೆ ನಾನು ಹುಣಸೆ ಹಣ್ಣನ್ನ ಯೂಸ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ಒಂದು ಟೈಮು ಹುಣಸೆ ಹಣ್ಣನ್ನು ಸ್ಪ್ರೆಡ್ ಮಾಡಿ ಬಿಡ್ತೀನಿ. ಅದಾದ ನಂತರ ನಾನು
ಪೌಡ್ರು ಮತ್ತು ರಂಗೋಲೆ ಪೌಡ್ರನ್ನ ಸೇರಿಸ್ಕೊಂಡು ಏನು ಮಾಡ್ತೀನಿ, ಎಲ್ಲ ಪಾತ್ರೆಗಳನ್ನು ತೊಳಿತೀನಿ. ನಾವು ಒಂದು ತಿಂಗಳ ತನಕನೂ ಅದನ್ನು ಟಚ್ ಮಾಡಿಲ್ಲ ಅಂದರೆ ಒಂದು ತಿಂಗಳ ತನಕನೂ ಸಹ ಏನು ಮಾಡುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಆ ರೀತಿಯಾಗಿ ಮಾಡ್ತೀನಿ. ತೊಳೆದಿದ್ದೆಲ್ಲ ಆದ ನಂತರ ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಎಲ್ಲವನ್ನು ಸಹ ಒರೆಸ್ಬಿಡ್ತೀನಿ. ಆ ರೀತಿಯಾಗಿ ಒರೆಸ್ಬಿಟ್ರೆ ಯಾವುದೇ ರೀತಿಯಾದಂತಹ ಕಲೆಗಳು ಚುಕ್ಕೆಗಳು ಯಾವುದೂ ಸಹ ಬರಲ್ಲ. ಇವಾಗ ನಾನು ಒರೆಸ್ಕೊಳ್ತಾಗೆ ಒಂದು ಹಾಡು ಹೇಳ್ತಾ ಇದ್ದೀನಿ, ಗೆಸ್ ಮಾಡಿ ಯಾವ ಒಂದು ಹಾಡನ್ನು ಹೇಳ್ತಾ ಇದ್ದೀನಿ ಅಂತೇಳಿ. ಸೊ ಎಲ್ಲವನ್ನು ಕ್ಲೀನ್ ಮಾಡಿದ್ದಾಯಿತು. ಇವಾಗ ಅದನ್ನು ತಗೊಂಡೋಗಿ ದೇವ್ರ ಮನೆಯಲ್ಲಿ ಇಡ್ತೀನಿ. ಮಂಡೇ ಇದಿಷ್ಟು ಕೆಲಸಗಳನ್ನು ಮುಗಿಸಿದ್ದಾಯಿತು. ಮತ್ತು ಟ್ಯೂಸ್ಡೇ ಮಾರ್ನಿಂಗಿಂದ ಈ ಒಂದು ಡೇ ಶುರುವಾಗಿರ್ತಕ್ಕಂಥದ್ದು. ಮಾರ್ನಿಂಗ್ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಉಪ್ಪಿಟ್ಟನ್ನು ಮಾಡಿದ್ದೆ. ಅದಾದ ನಂತರ ಇವಾಗ ಈವ್ನಿಂಗ್ ತನಕನೂ ಪೂಜೆ ಮಾಡ್ತಕ್ಕಂಥದ್ದಿತ್ತು. ಹಾಗೆಯೇ ಇವಾಗ ಸಂಜೆ ಸಾಂಬಾರಿಗೆ ರೆಡಿ ಮಾಡಬೇಕಿತ್ತು. ಮಕ್ಕಳಿಗೆಲ್ಲ ಊಟಕ್ಕೆ ಬೇಕಾಗುತ್ತಲ್ಲ, ಸೊ ಹಾಗಾಗಿ ಊಟಕ್ಕೆ ಸಹ ರೆಡಿ ಮಾಡಬೇಕಿತ್ತು. ಹಾಗಾಗಿ ಬೆಳಗ್ಗೆ ಟಿಫನ್ ಆದ ನಂತರನೇ ಹಿಂದೆಯಿಂದನೇ ಊಟಕ್ಕೂ ಸಹ ಪ್ರಿಪೇರ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊದಲಿಗೆ ಇಲ್ಲಿ ಸಾಂಬಾರನ್ನು ಮಾಡಿ ಇಟ್ಟೆ. ಅದಾದ ನಂತರ ಸ್ವಲ್ಪ ಪುಳಿಯೋಗರೆ ಗೊಜ್ಜನ್ನು ಸಹ ಮಾಡಿ ಇಡೋಣ. ಪುಳಿಯೋಗರೆ ಗೊಜ್ಜನ್ನು ಮಾಡಿಟ್ರೆ ಯಾವಾಗಲಾದರೂ ಬ್ರೇಕ್ಫಾಸ್ಟ್ಗೆ ಬೇಕಂದರೆ ಯೂಸ್ ಮಾಡ್ಕೊಳ್ತಾರೆ ಅರ್ಜೆಂಟ್ ಇದ್ದರೆ ಅಂತೇಳಿ. ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಬೆಳಗ್ಗೆ 5 o'clockಗೆ ಡ್ಯೂಟಿಗೆ ಹೋಗೋದ್ರಿಂದ ಅವ್ರಿಗೆ ಸ್ವಲ್ಪ ಮಕ್ಕಳು ನೋಡ್ಕೊಳ್ಳೋದು ತೊಂದರೆ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮೆಲ್ಲ ಅಮ್ಮ ನೋಡ್ಕೊಡ್ತಾಯಿದ್ರು, ಅಲ್ಲಿ ಬಿಟ್ಟು ಹೋಗ್ತಾಯಿದ್ವಿ. ಬಟ್ ಈ ಟೈಮೆಲ್ಲ ಅವರು ಬರೋದ್ರಿಂದ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಬಟ್ ನಾನಿದು ಹರಕೆ ಇತ್ತಲ್ವ, ನಾನು ಹೋಗ್ತೀನಿ ಅಂತೇಳಿ ನನಗೆ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ಬರ್ತೀನಿ ಅನ್ನೋ ಹರಕೆ ಇತ್ತು. ಸೊ ಹಾಗಾಗಿ ಪ್ರಿಪೇರ್ ಮಾಡಿ ಹೋಗ್ತಾಯಿದ್ದೀನಿ. ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದಾಯಿತು. ಸಾಂಬಾರು, ಪಲ್ಯ ಮತ್ತು ಅನ್ನ, ಹಾಗೆ ಪುಳಿಯೋಗರೆ ಗೊಜ್ಜು ಎಲ್ಲವನ್ನು ಸಹ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಮಕ್ಕಳಿರುವಾಗ ಸ್ವಲ್ಪ ಇದೊಂದು ಪ್ರಾಬ್ಲಮ್ಮು. ಇದಾದ ನಂತರ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂಥೇಳಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಏನೇನು ಬೇಕಾಗುತ್ತೆ ಅಂಥೇಳಿ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಪ್ಯಾಕ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬೆಡ್ಶೀಟ್ ಬೇಕಾಗುತ್ತೆ, ಬ್ಲ್ಯಾಂಕೆಟ್ಟು. ಸ್ವಲ್ಪ ಸಣ್ಣದಾಗಿರೋ ಬ್ಲ್ಯಾಂಕೆಟನ್ನು ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ 3-4 ದಿನ ನಾವು ಹೊತ್ಕೊಂಡೇ ಹೋಗ್ಬೇಕಿರುತ್ತಲ್ಲ, ತುಂಬ ಹಿಂಸೆ ಆಗುತ್ತೆ. ಹಾಗಾಗಿ ಅದಾದ ನಂತರ ಒಂದು ಸೆಟ್ಟು ಡ್ರೆಸ್ಸನ್ನು ತೊಗೋಬೇಕಾಗುತ್ತೆ. 2 ಸೆಟ್ ಏನು ಬೇಕಾಗೋದಿಲ್ಲ. ಯಾಕಂದರೆ ಇವಾಗ ತೊಗೊಳ್ಳುವಾಗ ಫಸ್ಟ್ ತುಂಬ ಜೋಶಲ್ಲಿ ಇರ್ತೀವಲ್ಲ, ಏನೂ ಅನಿಸಲ್ಲ. ಆಮೇಲೆ ಅದನ್ನೆಲ್ಲ ತೊಗೊಳ್ಳೋದು ತುಂಬಾ ಕಷ್ಟ ಅನಿಸ್ಬಿಡುತ್ತೆ. ಹಾಗಾಗಿ ಅದಾದ ನಂತರ ಒಂದು ಟವೆಲನ್ನು ನಾನು ಇಟ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಜರ್ಕಿನನ್ನು ಸಹ ಇಟ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಸ್ವೆಟರ್ಗಿಂತ ಇದೇ ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ಸ್ವೆಟರ್ ಅಂತಂದರೆ ತುಂಬ ವೆಯ್ಟ್ ಇರುತ್ತೆ, ಆಗಲ್ಲ. ಇದು ಲೈಟ್ ವೆಯ್ಟ್ ಕೂಡ ಇರುತ್ತೆ. ಮತ್ತು ಸ್ವಲ್ಪ ಚಳಿನೂ ಸಹ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಅದೇ ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ಮತ್ತು ಒಂದು ಈ ರೀತಿಯಾಗಿ ಬಿಸಿಲಲ್ಲಿ ನಡೆಯೋದಕ್ಕೆ ಈ ರೀತಿಯಾದಂಥ 1-2 ಕ್ಯಾಪ್ಗಳು ನನ್ನ ಹತ್ರ 2 ಇತ್ತು. ಯಾರಿಗಾದರೂ ಯೂಸ್ ಆಗುತ್ತೆ ಅಂತೇಳಿ 2 ತಗೊಳ್ತಾ ಇದ್ದೀನಿ ಅಷ್ಟೇ. ಒಂದು ಕ್ಯಾಪ್ ಬೇಕಾಗುತ್ತೆ ಮತ್ತು ಈ ರೀತಿದೊಂದು ಕ್ಯಾಪ್ ಬೇಕಾಗುತ್ತೆ ನೈಟು ಚಳಿಯಲ್ಲಿ ಮಲ್ಕೊಳ್ಳೋದಕ್ಕೆ. ದುಪ್ಪಟ್ಟೆ ಏನಾದರೂ ಇದ್ದರೆ ಅದನ್ನೇ ಕಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದೇ ಕೂಡ ಸಾಕಾಗುತ್ತೆ. ನನ್ನ ಹತ್ರ ಇತ್ತು ಅಂಥೇಳಿ ತೊಗೊಂಡಿದ್ದೀನಿ. ಮತ್ತು ಒಂದು ಟಾರ್ಚ್ ಕೂಡ ಬೇಕಾಗುತ್ತೆ. ಅಲ್ಲಿ ದೇವಸ್ಥಾನಗಳ ಹತ್ರನೇ ಸಿಗುತ್ತೆ, ಸಣ್ಣದು ಒಂದು 50 rupees ಕೊಟ್ಟರೆ ಆ ರೀತಿದು ಬೇಕಾದರೂ ತೊಗೋಬೋದು. ಅಥವಾ ಮನೇಲಿದ್ದರೆ ಈ ರೀತಿದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಮತ್ತು ಇದು ಬಂದುಬಿಟ್ಟು ಮ್ಯಾಟ್, ಪ್ಲಾಸ್ಟಿಕ್ ಮ್ಯಾಟ್ಗಳು. ಇದು ಅಷ್ಟೇ 100 rupeesಗೆ ದೇವಸ್ಥಾನಗಳ ಹತ್ರ ಸಿಗುತ್ತೆ, ಅಲ್ಲಿ ಬೇಕಾದರೂ ತೊಗೋಬೋದು. ನಾನು ಲಾಸ್ಟ್ ಇಯರ್ ತೊಗೊಂಡಿರೋದು ಇತ್ತು ಅಂತೇಳಿ ನಾನು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದಿದು ಮಿಡಿ ಸ್ಟ್ರಿಪ್ಸ್ ಕೂಡ ತಗೊಳ್ತಾ ಇದ್ದೀನಿ. ಯಾಕಂದರೆ ಕಾಲಲ್ಲಿ ನಡೀತಾ ತುಂಬ ಬಿಸಿಲಿರುತ್ತಲ್ವ, ಎಲ್ಲನೂ ಸಹ ಉರಿ ಬರ್ತಾ ಕಿತ್ತೋಗೋ ಅಂಥ ಚಾನ್ಸಸ್ ಸಹ ಇರುತ್ತೆ. ಹಾಗಾಗಿ ಅದು ಯೂಸ್ ಆಗುತ್ತೆ. ಅದಾದ ನಂತರ ನಾನು ಸ್ವಲ್ಪ ಕಾಯಿನ್ಗಳನ್ನು ಸಹ ತಗೊಳ್ತಾ ಇದ್ದೀನಿ. ಕಾಯಿನ್ಗಳು ಬಂದುಬಿಟ್ಟು ಅಲ್ಲಿ ಪಾದಯಾತ್ರೆಗೆ ಬರ್ತಕ್ಕಂಥವ್ರು ಮಹದೇಶ್ವರ ಭಿಕ್ಷೆ ಅಂತ ಕೇಳ್ತಾರೆ. ಸೊ ಅವರಿಗೆ ಕೊಡೋದಕ್ಕೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ನನ್ನ ಕೈಯ ಮುಷ್ಟಿಯಲ್ಲಿ ಎಷ್ಟು ಬರುತ್ತೋ ಅಷ್ಟು ನಾನು ಎಷ್ಟಿದೆ ಅಂತ ಕೌಂಟ್ ಮಾಡಿಲ್ಲ, ಮುಷ್ಟಿಯಲ್ಲಿ ಎಷ್ಟು ಬರುತ್ತೋ ಅಷ್ಟು ಕಾಯಿನ್ಸ್ಗಳನ್ನು ನಾನು ತಗೊಂಡಿದ್ದೀನಿ. ಬೇಕಂತ ಹೇಳಿದ್ರೆ ಕೊಡ್ಬೋದು, ಇದು ಆಪ್ಷನ್ನು. ಕೊಡೋದು ಇಷ್ಟ ಇದ್ದರೆ ಕೊಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಇದಾದ ನಂತರ ಮುಖಕ್ಕೆ ಹಚ್ಕೊಳಕ್ಕೆ ಬೇಕಂತ ಹೇಳಿದ್ರೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಒಂದು ಕ್ರೀಮ್ಸ್ಗಳನ್ನು ಇಟ್ಕೋಬೋದು. ಇಲ್ಲಿ ನಾನು ಲೈಟಾಗಿ ಒಂದು ಲಿಪ್ ಕೇರು ಮತ್ತು ಐಲೈನರು ಮತ್ತು
ಒಂದು ಮಾಯಿಶ್ಚರೈಸರ್ಗಳನ್ನು ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಚಾರ್ಜಿಂಗ್ ವೈರು ಸಹ ಬೇಕಾಗುತ್ತೆ. ಕಾಡಲ್ಲೇ ಹೋಗೋದ್ರಿಂದ ಚಾರ್ಜಿಂಗ್ ಹಾಕ್ಕೊಳ್ಳೋ ಸ್ವಲ್ಪ ಕಷ್ಟ. ಎಲ್ಲಾದರೂ ಗ್ಯಾಪ್ ಸಿಕ್ಕಿದ್ರೆ ಟೈಮ್ ಸಿಕ್ಕಿದ್ರೆ ಹಾಕೋಬೋದು. ಹಾಗಾಗಿ ಮತ್ತೆ ಒಂದು ಎಲೆಕ್ಟ್ರೋಲೈಟನ್ನು ತಗೊಂಡಿದ್ದೀನಿ. ಸುಸ್ತಾಗಿದೆ ಅಂತ ಹೇಳಿದ್ರೆ ಯಾವಾಗಲಾದರೂ ತುಂಬ ಬಿಸಿಲಿರುತ್ತಲ್ಲ, ಡಿಹೈಡ್ರೇಟ್ ಆದರೆ ತೊಗೋಬೋದು. ಹಾಗೆ ಪೇಸ್ಟು, ಬ್ರಸ್ಸು ಇತ್ಯಾದಿ ಶಾಂಪುಗಳು ಇತ್ಯಾದಿ ಇರುತ್ತಲ್ಲ ಅದು. ಹಾಗೆಯೇ ನಾವು ಇಲ್ಲಿ ಸಂಗಮ ರೂಟ್ ಹೋಗೋದ್ರಿಂದ ಸಂಗಮದಲ್ಲಿ ಹೊಳೆ ದಾಟ್ಕೊಂಡು ಹೋಗಬೇಕಾಗಿರುತ್ತೆ. ಹಾಗಾಗಿ ಒಂದು ದೊಡ್ಡದಾದ ಕವರನ್ನು ಸಹ ನಾನು ತಗೊಳ್ತಾ ಇದ್ದೀನಿ. ಇದೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಾದ ನಂತರ ನಾನು ಪೂಜೆಯನ್ನು ಮಾಡೋಣ ಅಂತೇಳಿ ಬಂದೆ. ಇವತ್ತು ಮಾರ್ನಿಂಗಿಂದನೂ ಸಹ ಕರೆಂಟೇ ಇಲ್ಲ. ಮತ್ತು ಇನ್ನೊಂದು ಹೇಳೋದು ಮರ್ತಿದ್ದೆ, ಒಂದು ಕೊಕೊನೆಟ್ ಆಯಿಲ್ ಸಹ ಬೇಕಾಗುತ್ತೆ. ಹಾಗೆ ಸ್ವಲ್ಪ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ಗಳು ಸಹ ಬೇಕಾಗುತ್ತೆ. ಯಾಕಂದರೆ ಫಸ್ಟ್ ದಿನ ಸ್ವಲ್ಪ ಜೋಶಲ್ಲಿ ಇರ್ತೀವಲ್ಲ, ಹಾಗಾಗಿ ಏನೂ ಅನಿಸಲ್ಲ. ನೆಕ್ಸ್ಟ್ ಡೇ ಎಲ್ಲ ಕಾಲು ಕೈಯೆಲ್ಲ ಕಿತ್ತೋಗ್ತಕ್ಕಂಥದ್ದು ಅಥವಾ ಜ್ವರ ಬರ್ತಕ್ಕಂಥದ್ದು, ಬಾಡಿ ಪೇಯ್ನ್ ಬರ್ತಕ್ಕಂಥದ್ದು, ಈ ರೀತಿ ಪ್ರಾಬ್ಲಮ್ಸ್ಗಳೆಲ್ಲ ಶುರುವಾಗುತ್ತೆ. ಹಾಗಾಗಿ ನಮ್ಮ ಜೊತೆ ಇಟ್ಕೊಂಡಿದ್ರೆ, ಯಾಕಂದರೆ ಕಾಡಲ್ಲಿ ಹೋಗೋದ್ರಿಂದ ನಮ್ಗೆ ಅದೆಲ್ಲ ಸರಿಯಾಗಿ ಸಿಗಲ್ಲ. ಹಾಗಾಗಿ ಜೊತೇಲಿ ಇಟ್ಕೊಂಡಿದ್ರೆ ಸ್ವಲ್ಪ ಯೂಸ್ ಆಗುತ್ತೆ ನಮಗೆ. ಆ ಟೈಮಲ್ಲಿ ಯಾರನ್ನೂ ಕೇಳೋಕ್ಕಾಗಲ್ಲ ಅಲ್ಲ. ಸೊ ಹಾಗಾಗಿ ಅದನ್ನು ನಮ್ಮ ಜೊತೆಲೇ ಇಟ್ಕೊಂಡಿದ್ರೆ ಒಳ್ಳೆಯದು. ಮತ್ತು ನದಿ ದಾಟಬೇಕಾದ್ರೆ ಒಂದು ದೊಡ್ಡ ಕವರ್ಗೆ ಬ್ಯಾಗನ್ನು ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬ್ಯಾಗಲ್ಲಿರ್ತಕ್ಕಂಥ ಮೊಬೈಲು ಸಹ ಎಲ್ಲನೂ ಸಹ ಹಾಳಾಗ್ಬಿಡುತ್ತೆ. ಹಾಗಾಗಿ ಬ್ಯಾಗು ಕ್ಲೋಸ್ ಆಗುವಷ್ಟು ಒಂದು ದೊಡ್ಡ ಕವರನ್ನು ಸಹ ನಾವು ನಮ್ಮ ಜೊತೆಯಲ್ಲಿ ಇಟ್ಕೋಬೇಕಾಗುತ್ತೆ. ಇಷ್ಟಿದ್ರೆ ಸಾಕಾಗುತ್ತೆ. ಮಾರ್ನಿಂಗಿಂದ ಪವರೇ ಇಲ್ಲ ಮನೆಯಲ್ಲಿ ಸ್ವಲ್ಪ. ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ಬೆಳಕಿಲ್ಲ ಅಂತೇಳಿದ್ರೆ ಯಾವಾಗಲೂ ಸಹ ಕತ್ಲೆ ಅನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ದೀಪದ ಬೆಳಕಲ್ಲೇ ಸಹ ಮಾಡ್ತಾಯಿದ್ದೀನಿ. ಎಲ್ಲವನ್ನು ಪ್ಯಾಕಿಂಗ್ ಎಲ್ಲ ಮುಗ್ದಾದ ನಂತರ ಇವಾಗ ಈವ್ನಿಂಗ್ ಆಯಿತು. ಹೋಗುವಂಥ ಟೈಮಲ್ಲಿ ಸ್ವಲ್ಪ ದೀಪವನ್ನು ಸಹ ಹಚ್ಚಿಬಿಟ್ಟು ಹೋಗೋಣ ಅಂಥೇಳಿ. ಮತ್ತು ಮಹದೇಶ್ವರನಿಗೆ ಹೋಗ್ತಕ್ಕಂಥ ಟೈಮಲ್ಲಿ ಸಾಮಾನ್ಯವಾಗಿ ಎಲ್ಲೆಲ್ಲಿ ನೋಡಿದ್ರೂ ಸಹ ಧೂಪ ಹಾಕ್ತಕ್ಕಂಥದ್ದು ತುಂಬ ಹೆಚ್ಚು. ಮೊದಲೆಲ್ಲ ನಾನು ದೇವಸ್ಥಾನಕ್ಕೆ ಮಹದೇಶ್ವರ ಪಾದಯಾತ್ರೆ ಹೋಗೋವಂಥ ಸಂದರ್ಭದಲ್ಲಿ ಅಲ್ಲೇ ಹೋಗಿ ಪೂಜೆಯನ್ನು ಮಾಡಿಕೊಂಡೇ ಬಂದ್ರಾಯಿತು, ನಡ್ಕೊಂಡೇ ಹೋಗ್ಬೇಕಾ ಅಂತೆಲ್ಲ ಅಂದ್ಕೊಳ್ತಾ ಇದ್ದೆ. ಬಟ್ ನಾನು ಹೋಗಿ ಬಂದಮೇಲೆ ನನಗೆ ಅದರಿಂದ ಒಳ್ಳೆಯ ಅನುಭವ ಆದಮೇಲೆ ಸಹ ನಾನು ಈ ರೀತಿಯಾಗಿ ಯಾತ್ರೆಯನ್ನು ಹೋಗ್ತಕ್ಕಂಥದ್ದನ್ನು ಶುರು ಮಾಡ್ಕೊಂಡಿದ್ದು. ಸೊ ನೀವು ಎಲ್ಲೆಲ್ಲಿಂದ ಪಾದಯಾತ್ರೆಯನ್ನು ಹೋಗ್ತಾ ಇದ್ದೀರಾ, ಯಾರ್ಯಾರು ಸಹ ಹೋಗ್ತೀರಾ, ನಿಮ್ಮ ಅನುಭವಗಳು ಏನೇನಿದೆ ಅನ್ನೋದನ್ನು ಯಾರಾದರೂ ಹೋಗೋರಿದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮೊದಲನೇ ಟೈಮು ಯಾರಾದರೂ ಹೋಗೋರಿದ್ದರೆ ಬ್ಯಾಗ್ ಪ್ಯಾಕ್ಸ್ ಎಲ್ಲ ನಿಮಗೆ ಮಾಡಿರ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಂತರ ನಾನು ಅಲ್ಲಿ ಹೋದಾದ ನಂತರ ಯಾವ ರೀತಿಯಾಗಿ ನನಗೆ ಅನುಭವ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಹೊರಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗ್. ಮುಂದಿನ ವ್ಲಾಗನ್ನು ನೆಕ್ಸ್ಟ್ ಟೈಮು ಅಲ್ಲೆಲ್ಲ ಹೋಗಿ ಬಂದಾದಮೇಲೆ ನಾನು ನಿಮಗೆ ಅಪ್ಲೋಡನ್ನು ಮಾಡ್ತೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಸಹ ಧನ್ಯವಾದಗಳು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಪಾದಯಾತ್ರೆಯನ್ನು ಹೋಗ್ತಾ ಇದ್ದೀರಾ, ಪ್ರತಿಯೊಬ್ಬರ ಕೋರಿಕೆಗಳು ಹರಕೆಗಳು ಏನೇನಿದೆ ಎಲ್ಲವನ್ನ ಸಹ ಮಲೆ ಮಹದೇಶ್ವರ ಸ್ವಾಮಿ ನಿಮಗೆ ಈಡೇರಿಸಲಿ ಅಂತೇಳಿ, ಹಾಗೆ ನಿಮ್ಮ ಲೈಫು ತುಂಬ ಚೆನ್ನಾಗಾಗಲಿ ಅಂತೇಳಿ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಹೋಗೋದಿಲ್ಲ, ನಿಮ್ಮ ಪರವಾಗಿ ನಿಮ್ಮ ಕೋರಿಕೆಗಳನ್ನು ನಾನು ಹೋಗ್ತಾ ಇದ್ದೀನಲ್ವ, ನಾನು ಆ ಮಾದಪ್ಪ ಸ್ವಾಮಿ ಹತ್ರ ಸಲ್ಲಿಸ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.